ಸರ್ ರವಿಶಂಕರ್ ಸರ್, ದರ್ಶನ್ ಜೈಲಿಗೆ ಹೋಗಿ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು ಮರ್ಡರ್ ಕೇಸ್ನಲ್ಲಿ. ಅದು ಪ್ರೂವ್ ಆಗಿಲ್ಲ ಇನ್ನು ಮರ್ಡ್ರ ಅವರೇ ಮಾಡೋರೋ ಬಿಟ್ಟವರು ಅನ್ನೋದನ್ನು. ಈ ಟೈಮಲ್ಲಿ ಅವರ ಸ್ನೇಹಿತರು ಇಬ್ಬರು ಅಪ್ರೂವರ್ ಆಗಿ ಬರ್ತಾ ಇದ್ದಾರೆ. ಇದರಿಂದ ದರ್ಶನ್ಗೆ ಏನಾರ ಸಮಸ್ಯೆ ಆಗುತ್ತಾ ಇಲ್ಲ ಹೆಲ್ಪ್ ಆಗುತ್ತಾ? ಈಗ ದರ್ಶನ್ಗೆ ಏನಾದರೂ ಸಮಸ್ಯೆ ಆಗುತ್ತಾ ಅಥವಾ ಹೆಲ್ಪ್ ಆಗುತ್ತಾ ಅನ್ನೋದನ್ನು ನಾವು ಸ್ವಲ್ಪ ಹೊತ್ತಾದಮೇಲೆ ವಿಮರ್ಶೆ ಮಾಡೋಣ. ಈಗ ಅಪೂರ್ವರಾಗಿ ಅವ್ರು ಆಚೆ ಬರ್ಬೋದಾ ಅನ್ನೋದ್ರ ಬಗ್ಗೆ ನೀವು ಕೇಳಿದ್ದೀರಾ. ಈ ಮಾಫಿ ಸಾಕ್ಷಿ ಅಂತ ಏನು ಈಗ ಮೀಡಿಯಾದಲ್ಲಿ ಮತ್ತು ಎಲ್ಲ ನ್ಯೂಸಲ್ಲೇನು ನಡೀತಾ ಇದೆ ನಿನ್ನೆಯಿಂದ, ಇದ್ರ ಬಗ್ಗೆ ನಾನು ಹೇಳೋದಕ್ಕೆ ಒಂದು ಇಷ್ಟ ಬೀಳ್ತೇನೆ. ಇದು ಮಾಫಿ ಸಾಕ್ಷಿ ಅಂದರೆ ಅವರ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅದನ್ನು ಕೋರ್ಟ್ ಒಪ್ಕೊಳ್ಳುತ್ತೆ ಅಂತೇನಿಲ್ಲ. ಕಾನೂನು ಪ್ರಕಾರ ಒಪ್ಕೊಳ್ಳೇಬೇಕು ಅಂತಲೂ ಏನೂ ಇಲ್ಲ. ಮತ್ತು ಇವರು ಏನಕ್ಕೋಸ್ಕರ ಮಾಫಿ ಸಾಕ್ಷಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕಾನೂನು ಪ್ರಕಾರವಾಗಿ ಎರಡೂ ಕಡೆನೂ ಮತ್ತು ಕೋರ್ಟು ಸಹ ಆಲೋಚನೆ ಮಾಡಬೇಕಾಗತ್ತೆ. ಪ್ರಾಸಿಕ್ಯೂಷನ್ನವರು ಯಾವ ರೀತಿ ಆಲೋಚನೆ ಮಾಡ್ಬೋದು ಅಂದರೆ, ಈ ಮಾಫಿ ಸಾಕ್ಷಿ ಏನು ಅಪ್ರೂವರ್ಸ್ ಏನು ಮುಂದೆ ಬಂದಿದ್ದಾರೆ ಅವರಲ್ಲಿ ಏನಾದ್ರು ಸಮಥಿಂಗ್ ಸ್ಪೆಷಲ್ ಇದೆಯಾ, ಅಂದರೆ ಮಿಸ್ಸಿಂಗ್ ಲಿಂಕ್ಸ್ ಏನಾರು ಇದೆಯಾ ಎವಿಡೆನ್ಸ್ ಅವ್ರ ಹತ್ರ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಅಂದರೆ ಉದಾಹರಣೆಗೆ ಈಗ CCTVನಲ್ಲಿ ಕೆಲವು ದೃಶ್ಯಗಳು ಸರಿಯಾಗಿರುತ್ತೆ, ಅದರಲ್ಲಿ ಈ ಸಾಕ್ಷಿಗಳು ಅಥವಾ ಬೇರೆ ಅಕ್ಯೂಸ್ಡು ಯಾವುದೋ ಒಂದು ವಾಯ್ಲೆಂಟ್ ಆ್ಯಕ್ಷನಲ್ಲಿ ಇರ್ತಾರೆ. ಅಂದರೆ ಇವಾಗ ರೇಣುಕಾಸ್ವಾಮಿನ ಕೊಲೆ ಮಾಡಿರ್ತಕ್ಕಂಥ ಒಂದು ಅಪರಾಧದಲ್ಲಿ ಯಾವುದೋ ಒಂದು ಆ್ಯಕ್ಷನ್ನಲ್ಲಿ ಕೆಲವು CCTV ದೃಶ್ಯಗಳು ಸಿಕ್ಕಿರುತ್ತೆ. ಆದರೆ ಅದಕ್ಕೆ ಕಮಾಂಡ್ ಯಾರು ಕೊಟ್ಟಿದ್ದಾರೆ ಅನ್ನೋದು CCTV ದೃಶ್ಯಗಳಲ್ಲಿ ಸಿಗೋದಿಲ್ಲ. ಅದು ಕ್ರೂಷಿಯಲ್ ಲಿಂಕ್. ಅದು ಅಲ್ಲೇನು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಇವರು ಹೊಡಿತಾ ಇರೋದಿರ್ಬೋದು ಅಥವಾ ಬೈತಾ ಇರೋದಿರ್ಬೋದು ಅಥವಾ ಅಬ್ಯೂಸ್ ಮಾಡ್ತಾ ಇರೋದಿರ್ಬೋದು, ಅವ್ರ ಹತ್ರ ನಿಂತ್ಕೊಂಡಿರೋದಿರ್ಬೋದು, ಅವ್ರನ್ನ ತಳ್ತಾ ಇರೋವಂಥದ್ದು ಏನಾದರೂ ಸಾಕ್ಷಿಗಳು ಸಿಕ್ಕಿರುತ್ತೆ. ಆದರೆ ಅದನ್ನು ಹೇಳಿದವ್ರು ಯಾರು, ಕಮಾಂಡ್ ಕೊಟ್ಟಿರೋದು ಯಾರು ಅಂತ ಗೊತ್ತಿರೋದಿಲ್ಲ. ಬಟ್ CCTV ಅಲ್ಲದೆ ಮೊಬೈಲ್ ರೆಕಾರ್ಡಿಂಗು ಆಗಿರ್ಬೋದಲ್ಲ? ಅಲ್ಲ, ಯಾವುದಾದ್ರೂ ಆಗಲಿ, ಎನಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ನಾನು ಹೇಳ್ತಾ ಇರೋದು. ಬರೀ CCTV ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಆಲ್ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಎಲ್ಲ ಒಟ್ಟಿಗೆ ಹಾಕಿ, ಮತ್ತು ಇವ್ರುಗಳೇನು ಚಾರ್ಜ್ ಶೀಟಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ ಅಪ್ರೂವರ್ ಆಗಿ ಬರ್ತೀನಿ ಅಂತ ಏನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರಲ್ಲ ಈ ಮಾಫಿ ಸಾಕ್ಷಿಗಳು, ಇವರು ಸಹ ಚಾರ್ಜ್ ಶೀಟಲ್ಲಿ ಇವ್ರದ್ದೇ ಆದಂಥ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅಂದಾಗ ಏನಾಯಿತು, ಇವಾಗ ಅಲ್ಲಿ ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟು ಇದು ವ್ಯತ್ಯಾಸ ಇದೆ ಅಂದಂಗೆ ಆಯಿತು. ಇವ್ರು ಚಾರ್ಜ್ ಶೀಟಲ್ಲಿ ಏನು ಕೊಟ್ಟಿದ್ದಾರೆ ಅದು ಸುಳ್ಳು ಅಂದಂಗೂ ಎಸ್ಟಾಬ್ಲಿಷ್ ಆಯಿತು. ಸೊ ಆ ಕಾರಣದಿಂದ ಇವ್ರ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಇಸ್ ಕ್ವಶನ್ಡ್. ಕೋರ್ಟ್ ಯಾವ ರೀತಿ ನೋಡಬೇಕು ಅಂದರೆ, ಇವಾಗ ಒಂದು ಸಾರಿ ಇವ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ಅದ್ರ ಮೇಲೆ ಚಾರ್ಜ್ ಶೀಟ್ ಆದಾಗ ಏನಾಗುತ್ತೆ, ಚಾರ್ಜ್ ಶೀಟ್ ಬಂದ್ಬಿಟ್ಟು ಇಟ್ ಬಿಕಮ್ಸ್ ದಿ ಬೇಸಿಸ್ ಆಫ್ ಡಿಸೈಡಿಂಗ್ ದಿ ಕ್ರೈಮ್ ಅಲ್ವಾ. ಇವ್ರದೆಲ್ಲ ಸ್ಟೇಟ್ಮೆಂಟ್ಸ್ ತೊಗೊಂಡಿರ್ತಾರೆ, ಇನ್ವೆಸ್ಟಿಗೇಷನ್ ಆಗಿರುತ್ತೆ, ಇನ್ವೆಸ್ಟಿಗೇಷನ್ ಮೇಲೆ ಚಾರ್ಜ್ ಶೀಟ್ ಆಗಿರುತ್ತೆ. ಚಾರ್ಜ್ ಶೀಟಲ್ಲಿ ಇವಾಗ ಇವ್ರು ಯಾರು ಈ ಮಾಫಿ ಸಾಕ್ಷಿಗಳು ಏನು ಕೊಟ್ಟಿದ್ದಾರೆ ಅದಕ್ಕೆ ವಿರುದ್ಧವಾಗಿರೋಂಥ ಹೇಳಿಕೆಗಳ್ನ ಈಗ ಕೊಡ್ತಾರೆ, ಅಥವಾ ಅದ್ರಲ್ಲಿ ಬದಲಾವಣೆ ಆಗಿರತಕ್ಕಂಥ ಹೇಳಿಕೆಗಳ್ನ ಇವಾಗ ಕೊಡ್ತಾರೆ, ಚೇಂಜ್ಡ್. ಸೊ ಈಗ ಅವರು ಸತ್ಯ ಅಂತ ಏನು ಹೇಳ್ಕೊಟ್ಟಿದ್ದಾರೆ ಅದು ಇವಾಗ ಅಸತ್ಯ ಆಗುತ್ತೆ. ಈಗ ಅವ್ರು ಏನು ನಾನು ನಿಜ ಹೇಳ್ತಾ ಇದ್ದೀನಿ ಅಂತ ಬರ್ತಾ ಇದ್ದಾರೆ ಅದು ಸತ್ಯ ಆಗುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ಈ ಕಾನೂನಿನ ಒಂದು ಕ್ರಿಟಿಕಲ್ ಸ್ಟೇಜ್ ಇದು. ಇದನ್ನು ಡಿಸೈಡ್ ಮಾಡೋದು ಕೋರ್ಟ್ಗೆ ಆ್ಯಕ್ಚುಲಿ ತುಂಬ ಕ್ರಿಟಿಕಲ್ ಆಗಿ ಇದನ್ನು ನೋಡಿ ಡಿಸೈಡ್ ಮಾಡಬೇಕು. ಇಲ್ಲ ಅಂದರೆ ಎಂಟೈರ್ ಕೇಸ್ಗೆ ಇದು ಎಫೆಕ್ಟ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಆ ಕಾರಣದಿಂದನೇ ಕೋರ್ಟ್ ಬಂದು ಈ ಸಾಕ್ಷಿಗಳನ್ನ ತಗೊಳ್ತಾರೆ ಅಂತ ಏನೂ ಇಲ್ಲ, ಅದು ಸಂದರ್ಭದ ಮೇಲೆ ಇದಾಗುತ್ತೆ. ಈಗ ಪ್ರಾಸಿಕ್ಯೂಷನ್ಗೆ ಏನಾದರೂ ಕ್ರೂಷಿಯಲ್ ಎವಿಡೆನ್ಸ್, ಅದೇ ನಾನು ಹೇಳಿದ ಥರ ಮಿಸ್ಸಿಂಗ್ ಲಿಂಕ್ಸ್ ಏನಾದರೂ ಸಿಕ್ಕಿದಂಥ ಪಕ್ಷದಲ್ಲಿ, ಅಂದರೆ ಇವಾಗ ಯಾರೋ ಒಬ್ಬರು ಕಮಾಂಡ್ ಕೊಟ್ಟಿದ್ದಾರೆ ಈ CCTVನಲ್ಲೋ ಅಥವಾ ಈ ಮೊಬೈಲಲ್ಲಿ ಇರ್ತಕ್ಕಂಥ ವೀಡಿಯೋಗಳಲ್ಲೋ ಅಥವಾ ಏನು ಇವ್ರಿಗೆ ಎವಿಡೆನ್ಸ್ ಸಿಕ್ಕಿದೆಯೋ ಅದ್ರಲ್ಲಿ ಯಾರು ಹೇಳಿದ್ದಾರೆ ಅದನ್ನು ಅನ್ನೋದನ್ನು ಇವ್ರು ಹೇಳಿದ್ರೆ ಆಗ ಇವರಿಗೆ ಪ್ರಾಸಿಕ್ಯೂಷನ್ ಅವರು ಈ ವಿಟ್ನೆಸ್ಗಳಿಗೆ ಓಕೆ ಅಂತ ಹೇಳ್ಬೋದು. ಅಂದರೆ ಅಪ್ರೂವರ್ ಆಗೋದಕ್ಕೆ ಅವ್ರಿಗೇನು ಅಭ್ಯಂತರ ಇಲ್ಲ ಅಂತ ಅವರು ಕೋರ್ಟಿಗೆ ತಿಳಿಸ್ಬೋದು. ಆದರೆ ಅಟ್ ದಿ ಸೇಮ್ ಟೈಮ್ ಬೇರೆ ಅಕ್ಯೂಸ್ಡ್ ಇರ್ತಾರೆ. ಬೇರೆ ಅಕ್ಯೂಸ್ಡ್ ಅಂದರೆ ಇವಾಗ ದರ್ಶನ್ ಆಗಲಿ, ಪವಿತ್ರ ಗೌಡ ಆಗಲಿ, ಅಥವಾ ಬೇರೆ ಇನ್ನೂ ಕೆಲವು ಅಕ್ಯೂಸ್ಡ್ ಯಾರು ಇವಾಗ ಜೈಲಲ್ಲಿದ್ದಾರೆ ಅವರು ಸಹ ಅದಕ್ಕೆ ಅಬ್ಜೆಕ್ಷನ್ಸ್ ತೆಗಿಬೋದು, ಹಾಕಿದ್ದಾರೆ, ತೆಗಿಬೋದು. ಅದು ಅವ್ರ ರೈಟ್ಸು. ಅವ್ರು ಕ್ರಾಸ್ ಕ್ವಶನ್ ಮಾಡ್ತಾರೆ ಯಾರನ್ನ, ಈ ಮಾಫಿ ಸಾಕ್ಷಿಗಳು ಯಾರಿದ್ದಾರೆ ಅವ್ರನ್ನ ಕ್ರಾಸ್ ಕ್ವಶನ್ ಮಾಡ್ತಾರೆ. ಏನಕ್ಕೆ ಈ ಸ್ಟೇಜಲ್ಲಿ ಹೋಗಿದ್ಯಾ, ಏನಕ್ಕೋಸ್ಕರ ನಿನ್ನ ಸ್ಟೇಟ್ಮೆಂಟ್ ಬೇರೆ ಕೊಡ್ತಾ ಇದೆಯಾ. ಸೊ ಅವರು ಅದು ಬೇಸ್ಡ್ ಆನ್ ದೀಸ್ ಟೂ ಎರಡೂ ಕಡೆಯಿಂದ ವಿಮರ್ಶೆ ಮಾಡಿ ತದನಂತರ ಕೋರ್ಟು ಒಂದು ನಿರ್ಧಾರಕ್ಕೆ ಬರುತ್ತೆ, ಇವ್ರನ್ನ ಮಾಫಿ ಸಾಕ್ಷಿಯಾಗಿ ತೊಗೊಳ್ಬೋದಾ ತೊಗೊಳ್ಬಾರ್ದಾ, ಅಪ್ಲಿಕೇಶನ್ ಆಕ್ಸೆಪ್ಟೆಡಾ ಅಥವಾ ರಿಜೆಕ್ಟೆಡಾ ಅನ್ನೋದು. 10ನೇ ತಾರೀಕು ಕೋರ್ಟ್ ಡಿಸಿಷನ್ ಇದೆ. ಬಟ್ ಏನು ಅಂತಂದರೆ ಮಾಫಿ ಸಾಕ್ಷಿನ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋದು. ಈ ಟೈಮಲ್ಲಿ 1.5 ವರ್ಷ ಆದಮೇಲೆ ಮಾಫಿ ಸಾಕ್ಷಿನ ಕೋರ್ಟ್ ಒಪ್ಪುತ್ತಾ? ಇಷ್ಟು ದಿವಸ ಸ್ನೇಹಿತರು ಇದ್ದಕ್ಕಿದ್ದಂಗೆ ಪ್ರದೋಷ್ ಮತ್ತು ಪ್ರದೀಪ್ ಇಬ್ಬರೂ ಇದ್ದಕ್ಕಿದ್ದಂಗೆ ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರಾ? ಇದರಲ್ಲಿ ನೋಡಿ, ಸ್ನೇಹಿತರು ಅಂತ ಬರೋದಿಲ್ಲ. ಇದರಲ್ಲಿ ಒಂದು ಕ್ರೈಮ್ ಆಗಿದೆ. ಆ ಕ್ರೈಮಲ್ಲಿ ಇವರೆಲ್ಲ ಅಕ್ಯೂಸ್ಡು.
ಇವರೆಲ್ಲ ರೈಟ್ ನೌ ಅಂಡರ್ ದಿ ಸ್ಕ್ಯಾನರ್ ಆಫ್ ಲಾ. ಇವರೆಲ್ಲರೂ ಈಗ ಜೈಲಲ್ಲಿದ್ದಾರೆ. ಸೊ ಆ ಕಾರಣದಿಂದ ಇದು ಸ್ನೇಹಿತರು ಅಂತ ಬರೋದೇ ಇಲ್ಲ. ಮತ್ತು ಈ ಮಾಫಿ ಸಾಕ್ಷಿ ಹಾಕ್ಕೊಳ್ಳೋದಕ್ಕೆ ಕಾಲಮಿತಿ ಅಂತ ಏನೂ ಇಲ್ಲ. ನಾಳೆ ಜಡ್ಜ್ಮೆಂಟ್ ಇದೆ ಅಂದರೆ ಇವತ್ತು ಹಾಕ್ಕೊಳ್ಬೋದು. ಸೊ ಆ ಒಂದು ಏನು ಲೀಗಲ್ ಪರ್ಮಿಷನ್ ಇದೆ. ಯಾವಾಗ ಬೇಕಾದರೂ ಅವರು ಕೋರ್ಟ್ ಮುಂದೆ ಬಂದು ಅಪ್ಲಿಕೇಶನ್ ಹಾಕ್ಕೊಂಡು ನಾನು ಈ ಥರ ಅಪ್ರೂವರ್ ಆಗಿ ನನ್ನ ಪರಿಗಣಿಸಿ ನನಗಿರ್ತಕ್ಕಂಥ ಶಿಕ್ಷೆನ ಆಗಬೇಕಾದಂಥ ಶಿಕ್ಷೆನ ನನಗೆ ತಪ್ಪಿಸಿ ನನ್ನ ಪಾರ್ಡನ್ ಮಾಡಿಬಿಡಿ, ಮಾಫಿ ಅಂದರೆ ಪಾರ್ಡನ್ ಮಾಡಿಬಿಟ್ಬಿಡಿ, ನನ್ನ ಕ್ಷಮೆದಾನ ಕೊಟ್ಬಿಡಿ ನನಗೆ ಅಂತ ಇವರು ಕೇಳುವಂಥ ಹಕ್ಕು ಕಾನೂನು ಪ್ರಕಾರ ಪ್ರತಿಯೊಬ್ಬರಿಗೂ ಜಸ್ಟ್ ಬಿಫೋರ್ ದಿ ಜಡ್ಜ್ಮೆಂಟು ಇದೆ. ಒಂದು ಸಲ ಜಡ್ಜ್ಮೆಂಟ್ ಪ್ರೊನೌನ್ಸ್ ಆದಮೇಲೆ ಈ ಸ್ಟೇಜ್ ಇರೋದಿಲ್ಲ. ಬಟ್ ಒಂದು ಪ್ರದೀಪು ಮತ್ತು ಪ್ರದೋಷು ಈಗಾಗಲೇ ಸ್ಟೇಟ್ಮೆಂಟ್ಗಳು ಕೊಟ್ಟಾದ ಮೇಲೆ ಆಲ್ ಆಫ್ ಎ ಸಡನ್ನು ಸ್ವಯಂ ಇಚ್ಛೆಯಿಂದ ಬಂದ್ ಮಾಡ್ತಾ ಇದ್ದಾರೋ ಇಲ್ಲ ಹೇಳಿಕೆಯಿಂದ ಮಾಡ್ತಾ ಇದ್ದಾರೋ ಅದು ಬೇರೆ. ಸೊ ಇದ್ದಕ್ಕಿದ್ದಂಗೆ ಸ್ಟೇಟ್ಮೆಂಟ್ ಚೇಂಜ್ ಮಾಡೋದಂಥ ಅವಶ್ಯಕತೆ ಈ ಟೈಮಲ್ಲಿ ಬರುತ್ತಾ? ಇದರಲ್ಲಿ ಏನಾಗಿರ್ಬೋದು, ಈಗ ಎಲ್ಲ ಅಕ್ಯೂಸ್ಡ್ಗೂ ಅವ್ರದ್ದೇ ಆದಂಥ ಒಂದು ಅಸೆಸ್ಮೆಂಟ್ ಇರುತ್ತೆ. ಅವರ ಲಾಯರ್ಸ್ ಅವ್ರಿಗೊಂದು ಏನು ಈ ಒಂದು ಪಕ್ಷಿ ನೋಟ ಕೊಟ್ಟಿರ್ತಾರೆ, ಈ ರೀತಿ ಆಗ್ತಾಯಿದೆ, ಈ ಸ್ಟೇಜಲ್ಲಿ ಹಿಂಗಿದೆ, ಈ ಎವಿಡೆನ್ಸ್ ಈ ಥರ ಆಗಿದೆ, ಈ ಕೇಸ್ ಇದೇ ರೀತಿ ಇತ್ಯರ್ಥ ಆಗ್ಬೋದು ಅಂತ ಒಂದು ಗಮನಕ್ಕೆ ಅವ್ರವ್ರ ಅಕ್ಯೂಸ್ಡ್ಗೆ ಅವ್ರವ್ರ ಲಾಯರ್ಸ್ ಕೊಡ್ತಾ ಬರ್ತಾ ಇರ್ತಾರೆ. ಸೊ ಅಕಸ್ಮಾತಾಗಿ ಇವರು ಅದನ್ನು ಸಿಗಾಕ್ಕೊಂಡು ಶಿಕ್ಷೆ ಅನುಭವಿಸೋದು ಖಾತ್ರಿ ಆಗೋ ಥರ ಇವ್ರಿಗೆ ಯಾರಾದರೂ ಅಡ್ವೈಸ್ ಕೊಟ್ಟಿದ್ದು ಅವ್ರ ಫ್ಯಾಮಿಲಿಯವ್ರು ಇರ್ಬೋದು, ಅಥವಾ ಅವ್ರ ಲಾಯರ್ಸ್ ಇರ್ಬೋದು, ಅಥವಾ ಅವ್ರಿಗೆ ಸಹ ಅನಿಸಿರ್ಬೋದು ನಾವೆಲ್ಲರೂ ಇದರೊಳಗಡೆ ಹೊರಡೋಗ್ತೀವಿ, ನಮಗೆಲ್ಲರಿಗೂ ಶಿಕ್ಷೆ ಆಗುತ್ತೆ ಅಂಥ ಸಮಯದಲ್ಲೂ ಕೂಡ ಆ ಶಿಕ್ಷೆನ ತಪ್ಪಿಸ್ಕೊಳ್ಳೋದಕ್ಕೆ ಇವರು ಈ ಅಪ್ರೂವರ್ ಅನ್ನೋ ಒಂದು ಇದು ಸ್ಟೇಜ್ನ ಇವರು ಎವೋಕ್ ಮಾಡಿರ್ಬೋದು. ಅಪ್ರೂವರ್ ಆದರೆ ಕ್ಷಮೆ ಸಿಗುತ್ತಾ ಅವ್ರಿಗೆ, ಇಲ್ಲ ಒಂದು ಸೆಂಟೆನ್ಸ್ ಆಗತ್ತಾ? ಅಪ್ಲಿಕೇಶನ್ ಇವ್ರದ್ದು ಆಕ್ಸೆಪ್ಟ್ ಆದರೆ ಇವ್ರನ್ನ ಮಾಫಿ ಸಾಕ್ಷಿ ಅಂತ ಪರಿಗಣಿಸಿದ್ರೆ, ಇವ್ರನ್ನ ಅಪ್ರೂವರ್ ಅಂತ ಅಂದ್ಕೊಂಡ್ರೆ, ಅಂದರೆ ಇವ್ರನ್ನ ಪ್ರಾಸಿಕ್ಯೂಷನ್ಗೆ ಸಹಾಯ ಮಾಡ್ತಕ್ಕಂತಹ, ಪ್ರಾಸಿಕ್ಯೂಷನ್ಗೆ ಅಸಿಸ್ಟ್ ಮಾಡ್ತಕ್ಕಂಥ, ಈ ಕ್ರೈಮ್ನ ಬೇಯಿಸೋದ್ರಲ್ಲಿ ಏನು ಸತ್ಯಾಂಶ ಏನಿದೆ ಅನ್ನೋದನ್ನು ಕೋರ್ಟ್ಗೆ ತಿಳಿಸಿ ಹೇಳೋದ್ರಲ್ಲಿ ಮತ್ತು ಆ ಎವಿಡೆನ್ಸ್ನೆಲ್ಲ ಕನ್ಫರ್ಮ್ ಮಾಡೋದ್ರಲ್ಲಿ ಇವರು ಪಾತ್ರನ ಗಣನೆಗೆ ತಗೊಂಡು ಇವ್ರಿಗೆ ಆಗ್ತಕ್ಕಂಥ ಶಿಕ್ಷೆನ ಮಾಫಿ ಮಾಡಿಬಿಡ್ಬೋದು. ಅದೇ ಮಾಫಿ ಸಾಕ್ಷಿ. ಒಂದು ವೇಳೆ ಇವರು ಹೇಳಿದ್ದೆಲ್ಲ ಸರಿ ಅನ್ನೋದಾದರೆ ಅಪ್ರೂವರ್ಸು ದರ್ಶನ್ಗೆ ಕಂಟಕ ಗ್ಯಾರಂಟಿ. ಹಾಗೆ ಹೇಳ್ತೀರಾ? ಈಗ ಅವ್ರು ಏನು ಹೇಳ್ತಾರೆ ಅಂತ ನಮಗೇನು ಗೊತ್ತಿದೆ? ಮಾಫಿ ಸಾಕ್ಷಿಗಳು ಅವ್ರು ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವರು ದರ್ಶನ್ ಪರವಾಗಿ ಹೇಳ್ತಾರಾ, ದರ್ಶನ್ ವಿರೋಧವಾಗಿ ಹೇಳ್ತಾರಾ? ಅಥವಾ ಇವಾಗ ಉದಾಹರಣೆಗೆ ಪವಿತ್ರ ಗೌಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಂತ ಹೇಳಿದರೆ ಅದು ದರ್ಶನ್ ಕಂಟಕ ಆಗುತ್ತೆ. ದರ್ಶನ್ ಬಂದ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಇದನ್ನು ಮಾಡೋದಕ್ಕೆಂದರೆ ಅದು ಪವಿತ್ರ ಗೌಡ ಕಂಟಕ ಆಗುತ್ತೆ. ಸೊ ಆ ಕಾರಣದಿಂದ ಅದಕ್ಕೆ ಕ್ವಶನ್ ಕ್ರಿಟಿಕಲ್, ಇವ್ರೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ತುಂಬ ಕ್ರಿಟಿಕಲ್ ಆಗಿರತಕ್ಕಂಥ ಕಾನೂನು ಏನು ಅಂತ ನಾವು ಯೋಚನೆ ಮಾಡಬೇಕಾದ್ರೆ, ಇವ್ರು ಏನು ಹೇಳ್ತಾ ಇದ್ದಾರೆ ಇವಾಗ, ಏನು ಈ ಸಾಕ್ಷಿ ಏನು ಬಂದು ಹೇಳ್ತಾರೆ ವಿಟ್ನೆಸ್ಸು, ಇದು ಬಂದುಬಿಟ್ಟು ಅವ್ರು ಹೇಳಿರ್ತಕ್ಕಂಥ ಈಗಾಗಲೇ ರೆಕಾರ್ಡ್ ಆಗಿರತಕ್ಕಂಥ ಚಾರ್ಜ್ ಶೀಟಲ್ಲಿ ರೆಕಾರ್ಡ್ ಆಗಿರತಕ್ಕಂತಹ ಒಂದು ಹೇಳಿಕೆಗೆ ವ್ಯತ್ಯಾಸವಾಗಿರುತ್ತೆ. ಇದು ಅದಕ್ಕೋಸ್ಕರನೇ ಅವ್ರು ಮುಂದೆ ಬಂದಿದ್ದಾರೆ. ಅಂದಾಗ ಅಕಸ್ಮಾತಾಗಿ ಇವ್ರು ತಿರ್ಗಾ ಮತ್ತೆ ಸುಳ್ಳು ಹೇಳಿದ್ರೆ, ಇವರು ಇವಾಗ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಪ್ರೂವಲ್ ಸ್ಟೇಟ್ಮೆಂಟು, ಈ ಅಪ್ಲಿಕೇಶನ್ದಲ್ಲಿ ಅವ್ರು ಮತ್ತೆ ಸುಳ್ಳು ಹೇಳಿರೋದೇನೋ ಸಾಬೀತಾಯಿತು ಅಂದರೆ ಈಗ ಅವ್ರು ಮಾಡಿರ್ತಕ್ಕಂಥ ಏನು ಅಪರಾಧ ಇದೆ ಅದಕ್ಕೂ ಶಿಕ್ಷೆ ಆಗುತ್ತೆ. ಮತ್ತು ಇವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದು ಒಂದು ಅಫೆನ್ಸ್ ಆಗಿ ತೊಗೊಂಡು ಇದನ್ನು ಒಂದು ಕ್ರಿಮಿನಲ್ ಆ್ಯಕ್ಟ್ ಅಂತ ತೊಗೊಂಡು ಇದಕ್ಕೂ ಶಿಕ್ಷೆ ಆಗುತ್ತೆ ಅವ್ರಿಗೆ. ಸೊ ಆ ಕಾರಣದಿಂದ ಇದನ್ನು ನಾವು ಆ ರೀತಿ ನೋಡಬೇಕಾದ್ರೆ ಇವ್ರು ಏನು ಹೇಳ್ತಾರೆ ಅದು ಬಂದ್ಬಿಟ್ಟು ಪೂರ್ತಿ ಸತ್ಯ ಇರಬೇಕು ಮತ್ತು ಇದು ಎವಿಡೆನ್ಸ್ಗೆ ಕೋರಿಲೇಟ್ ಆಗಬೇಕು. ಬಟ್ ಈಗ ಲೆಕ್ಕ ತಗೊಂಡ್ರೆ ಹಿಂದೆ ಕುಲಕರ್ಣಿ ಅವರ ಮರ್ಡರ್ ಕೇಸಲ್ಲಿ ಅಪ್ರೂವರ್ ಆಗಿ ಒಬ್ಬ ವ್ಯಕ್ತಿ ಬರ್ತಾರೆ, ಬಂದಾಗ ಆತ ಏನ್ ಸಾಕ್ಷಿ ಕೊಡ್ತಾರೆ ಅದ್ರ ಮೇಲೆನೆ ಕನ್ವಿಕ್ಷನ್ ಆಗಿದ್ವು ಅಂತ. ಹೌದೌದು. ಅಂದ್ರೆ ಈಗ ಈ ಅಪ್ರೂವರ್ಸ್ ಏನು ಹೇಳ್ತಾರಲ್ಲ, ಏನು ಸಾಕ್ಷಿ ಕೊಡ್ತಾರೆ ಮತ್ತೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಬಂದ್ಬಿಟ್ಟು ಎವಿಡೆನ್ಸಿಗೆ ಕೋರಿಲೇಟ್ ಆಗಬೇಕು. ಈಗ ಆಲ್ರೆಡಿ ಇರ್ತಕ್ಕಂಥ ಎವಿಡೆನ್ಸಿಗೆ ಕೋರಿಲೇಟ್ ಆದರೆ ಮಾತ್ರ ಕ್ರೈಮ್ ಫಿಕ್ಸ್ ಆಗುತ್ತೆ. ಅದೇ ನಾನು ಹೇಳಿದಾಗೆ ಮಿಸ್ಸಿಂಗ್ ಲಿಂಕ್ಸ್ ಇರುತ್ತೆ. ಇವಾಗ ಮರ್ಡರ್ ಆಗಿರುತ್ತೆ, ಯಾರೋ ಒಬ್ಬನ್ನ ಎಕ್ಸ್ ಬಂದು ವೈನ ಮರ್ಡರ್ ಮಾಡಿಬಿಟ್ಟಿರ್ತಾನೆ. ಮರ್ಡರ್ ಮಾಡಿದಾಗ ಎಕ್ಸ್ ಹೇಳ್ತಾನೆ ನನಗೆ ಝೆಡ್ ಬಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ಅದಕ್ಕೋಸ್ಕರ ನಾನು ವೈನ ಮರ್ಡರ್ ಮಾಡಿದೆ ಅಂತ ಹೇಳ್ತಾನೆ. ಆ ಝೆಡ್ ಇನ್ಸ್ಟ್ರಕ್ಷನ್ಸು ನಿಮಗೆ ಸಿಕ್ಕಿರೋದಿಲ್ಲ. ಅಂಥ ಒಂದು ಇನ್ಸ್ಟ್ರಕ್ಷನ್ಸ್ನ ಒಂದು ಕ್ರಿಟಿಕಲ್ ಮಿಸ್ಸಿಂಗ್ ಲಿಂಕ್ಸ್ನ ಬಂದು ಈ ಅಪ್ರೂವರ್ಸು ಕೊಡ್ತಾರೆ. ಆ ಸಮಯದಲ್ಲಿ ಕ್ರೈಮ್ನ ಯಾರು ಮಾಡಿದ್ದಾರೆ ಅನ್ನೋದನ್ನು ನಿರ್ದಿಷ್ಟವಾಗಿ ಹೇಳ್ತಕ್ಕಂಥ ಒಂದು ಸ್ಟೇಜ್ ನಿರ್ಮಾಣ ಆಗುತ್ತೆ. ಸೊ ಆ ಕಾರಣದಿಂದ ಅವ್ರನ್ನ ಅಪ್ರೂವರ್ ಆಗಿ ಪರಿಗಣಿಸೋದಕ್ಕೆ ಎಲ್ಲ ಚಾನ್ಸಸ್ ಇರುತ್ತೆ. ಇದರಲ್ಲೂ ಅದೇ ರೀತಿ ಆಗೋದಕ್ಕೆ ಸಾಧ್ಯತೆಗಳಿದೆ. ದರ್ಶನ್ ಕೇಸಲ್ಲೂ ಅದೇ ರೀತಿ ಆಗೋದಕ್ಕೆ ಸಾಧ್ಯತೆಗಳಿದೆ.
ಸಾಧ್ಯತೆ ಅಂದ್ರೆ ಯಾವ ಥರ ನೆಗೆಟಿವ್ ಆಗುತ್ತಾ ಅಂತಾರ? ಅಲ್ಲ, ಈಗ ಎಷ್ಟು ಇಲ್ಲಿ ಅಕ್ಯೂಸ್ಡ್ ಇದ್ದಾರೆ. ಮೇನ್ ಅಕ್ಯೂಸ್ಡು ಪವಿತ್ರ ಗೌಡ ಮತ್ತು ದರ್ಶನ್. ಇವರಿಬ್ಬರಿಗೆ ಯಾರಿಗಾದರೂ ಸಹ ಅದು ಅನುಕೂಲ ಆಗ್ಬೋದು, ಅನಾನುಕೂಲನೂ ಆಗ್ಬೋದು. ಆ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದರ್ಶನ್ ಭವಿಷ್ಯ ಇವರಿಬ್ಬರ ಕೈನಲ್ಲಿದೆ. ಈಗ ಇವರಿಬ್ಬರ ಕೈಯಲ್ಲಿದೆ ಅನ್ನೋದಕ್ಕಿಂತ ಬದಲಾಗಿ ಅವ್ರು ಏನು ಸತ್ಯನ ಆಚೆ ಬಂದು ಹೇಳ್ತಾರೆ, ಅದು ಸತ್ಯನ ಅಲ್ವಂತ ಕೋರ್ಟ್ ಯಾವ ರೀತಿ ನಿರ್ಧಾರ ಮಾಡುತ್ತೆ, ಆ ನಿರ್ಧಾರದ ಮೇಲೆ ಇವರಿಬ್ಬರದು ಭವಿಷ್ಯ ಇದೆ. ಒಂದು ವೇಳೆ ಇವ್ರು ಹೇಳೋದೆಲ್ಲ ಕರೆಕ್ಟು ಅನ್ನೋದಾದರೆ ದರ್ಶನ್ಗೆ ಎಷ್ಟು ಮಟ್ಟಿಗೆ ಶಿಕ್ಷೆ ಆಗುತ್ತೆ? ಅಲ್ಲ, ಇವರು ಏನು ಹೇಳ್ತಾರೆ ಅಂತ ನಾವು ಹೇಗೆ ನಿರ್ಧಾರ ಮಾಡೋಕ್ಕಾಗತ್ತೆ? ಇವರು ಇವಾಗ ಈ ಸಾಕ್ಷಿಗಳು ಏನು ಹೇಳ್ತಾರೆ ಅಂತ ನಾವು ಮೊದಲೇ ಹೇಗೆ ನಿರ್ಧಾರ ಮಾಡೋಕ್ಕಾಗತ್ತೆ? ಇವರು ಉದಾಹರಣೆಗೆ ಜಸ್ಟ್ ಒಂದು ಅಸಂಪ್ಷನ್ ಮೇಲೆ, ಇವಾಗ ಪವಿತ್ರ ಗೌಡ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರು, ನಾವು ಅದಕ್ಕೋಸ್ಕರ ನಾವು ಅದನ್ನು ಕಾರ್ಯಗತ ಮಾಡಿದ್ವಿ ಅಂತ ಹೇಳಿದ್ರೆ ದರ್ಶನ್ ಆಚೆ ಬರ್ತಾರೆ. ದರ್ಶನ್ ಇನ್ಸ್ಟ್ರಕ್ಷನ್ ಕೊಟ್ಟರು, ಆ ಕಾರಣದಿಂದ ನಾವು ಇದನ್ನು ಮಾಡಿದ್ವಿ ಅಂದರೆ ಪವಿತ್ರ ಗೌಡ ಆಚೆ ಬರ್ತಾರೆ, ದರ್ಶನ್ ಹೊರಡೆ ಹೋಗ್ತಾರೆ. ಸೊ ಈ ರೀತಿ ಬೇರೆ ಬೇರೆ ಸಿಚುವೇಶನ್ಸಲ್ಲಿ, ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ಸಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಇದೆಲ್ಲ ಬಂದು ಬೇಸ್ ಯಾವುದು ಅಂದರೆ, ಬೇಸ್ ಬಂದ್ಬಿಟ್ಟು ಅವ್ರ ಸ್ಟೇಟ್ಮೆಂಟ್. ಈ ಮಾಫಿ ಸಾಕ್ಷಿಯವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಸತ್ಯನ ಅಲ್ವಂತ ನಿರ್ಧಾರ ಮಾಡಬೇಕು. ಅದು ಹೆಂಗೆ ಸತ್ಯನ ಅಲ್ವಂತ ನಿರ್ಧಾರ ಮಾಡ್ತಾರೆ ಅಂದರೆ, ಈಗಾಗಲೇ ಕೆಲವು ಕ್ರೂಷಿಯಲ್ ಎವಿಡೆನ್ಸಸ್ಸು ಇವಾಗ ಪ್ರಾಸಿಕ್ಯೂಷನ್ ಕೈಯಲ್ಲಿರುತ್ತೆ, ಅದು ಕೋರ್ಟ್ ಮುಂದೆ ಈಗ ಆಲ್ರೆಡಿ ಸಲ್ಲಿಸಾಗಿರುತ್ತೆ. ಅದಕ್ಕೆ ಇದು ಕನೆಕ್ಟ್ ಆದರೆ, ಆ ಮಿಸ್ಸಿಂಗ್ ಲಿಂಕ್ ಎಸ್ಟಾಬ್ಲಿಷ್ ಆಯಿತು ಅಂದರೆ, ಅದು ಯಾರು ಅದನ್ನು ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಇದು ಸಹಾಯ ಮಾಡ್ತು ಅಂದರೆ ಕೇಸು ಬೇಗ ಇತ್ಯರ್ಥ ಆಗುತ್ತೆ ಮತ್ತು ಯಾರು ಅಪರಾಧಿ ಅನ್ನೋದು ಗೊತ್ತಾಗೋದು. ಸೊ ಸುಪ್ರೀಂ ಕೋರ್ಟ್ ಪ್ರಕಾರ ಇನ್ನು 1 ವರ್ಷದಲ್ಲಿ ಎಲ್ಲವೂ ಮುಗಿಸ್ಬೇಕಾಗಿದೆ. ಹೌದು. ಸೊ ಈಗ ಈ ಅಪ್ರೂವರು ಆಗಿರೋದ್ರಿಂದ ಕೇಸು ವಿಳಂಬ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಳಂಬ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ, ಇವಾಗ ಇದು ಟ್ರಯಲ್ ಆಗಬೇಕಲ್ಲ. ಇವಾಗ ಇಷ್ಟು ಮಾತ್ರ ಅಲ್ಲ, ನಾಳೆ ಇನ್ನೂ ಬೇರೆ ಯಾರ್ಯಾರು ಬರ್ತಾರೋ ಅಪ್ರೂವರ್ಸ್, ವಿ ಡೋಂಟ್ ನೋ. ಇದರಲ್ಲಿ ಸುಮಾರು ಜನ ಅಕ್ಯೂಸ್ಡ್ ಇದ್ದಾರೆ. ಈಗ ಮತ್ತೆ ನಾವು ಅಪ್ರೂವರ್ ಆಗ್ತೀವಿ ಅಂತ ಬರ್ಬೋದು. ಮತ್ತು ಅಪ್ರೂವರ್ಸಲ್ಲೇ ಕಾನ್ಫ್ಲಿಕ್ಟ್ಸು ಉಂಟಾಗ್ಬೋದು. ಇವಾಗ ಬಂದಿರತಕ್ಕಂಥ 2-3 ಜನ ಅಪ್ರೂವರ್ಸು ಒಬ್ಬರು ಪರವಾಗಿ ಹೇಳ್ಬೋದು, ಇನ್ನು ಮುಂದೆ ಬರತಕ್ಕಂಥ ಅಪ್ರೂವರ್ಸು ಅವ್ರ ವಿರುದ್ಧವಾಗಿ ಹೇಳ್ಬೋದು. ಇಂಥ ಟೈಮಲ್ಲಿ ಏನಾಗುತ್ತೆ, ಕೋರ್ಟ್ಗೆ ಸ್ವಾಭಾವಿಕವಾಗಿ ಟ್ರಯಲ್ ಮಾಡೋದಕ್ಕೆ ಮತ್ತು ಅದನ್ನು ನೋಡೋದಕ್ಕೆ, ಟ್ರೈ ಮಾಡೋದಕ್ಕೆ, ಮತ್ತು ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ನಿರ್ಧಾರ ಮಾಡೋದಕ್ಕೆ ಎವಿಡೆನ್ಸ್ಗಳ ಜೊತೆ ಇದನ್ನು ಹೋಲಿಕೆ ಮಾಡಿ, ಇವ್ರ ಸ್ಟೇಟ್ಮೆಂಟ್ಗಳನ್ನ ಹೋಲಿಕೆ ಮಾಡಿ ಒಂದು ಕರೆಕ್ಟಾಗಿರ್ತಕ್ಕಂತಹ ಒಂದು ನಿರ್ಧಾರಕ್ಕೆ ಬರೋದಕ್ಕೆ, ಒಂದು ಅಸೆಸ್ಮೆಂಟ್ ಬರೋದಕ್ಕೆ, ಒಂದು ಜಡ್ಜ್ಮೆಂಟ್ ಬರೋದಕ್ಕೆ ಇನ್ನೂ ಟೈಮ್ ಜಾಸ್ತಿ ಹಿಡಿಯುತ್ತೆ. ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? ಏನೇ ಆದ್ರೂ ಇವಾಗ ಒಂದು ಕ್ರಿಮಿನಲ್ ಕೇಸಲ್ಲಿ ಎಷ್ಟೇ ಕಷ್ಟಕರವಾಗಿದ್ರೂ ಅದು 1 ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋದು ಒಂದು ಪರ್ಟಿಕ್ಯುಲರ್ಲಿ ಈ ಥರ ಏನು ಈ ಫೇಮಸ್ ಕೇಸ್ಗಳೇನಿರುತ್ತೆ ಇದನ್ನು 1 ವರ್ಷದಲ್ಲಿ ಇತ್ಯರ್ಥ ಆಗಬೇಕು ಅನ್ನೋದು ಒಂದು ಎಲ್ಲರ ಆಶಯ. ಅಂದರೆ ಕಾನೂನಲ್ಲಿ ಅದಕ್ಕಿಂತ ಜಾಸ್ತಿ ಸಮಯ ತಗೊಳ್ಬಾರ್ದು ಒಂದು ಕ್ರೈಮ್ನ ಇತ್ಯರ್ಥ ಮಾಡೋದ್ರಲ್ಲಿ, ಪರ್ಟಿಕ್ಯುಲರ್ಲಿ ಈ ರೀತಿಯಾದಂಥ ಕ್ರೈಮು. ಏನಕ್ಕೋಸ್ಕರ 1 ವರ್ಷದಲ್ಲಿ ಇತ್ಯರ್ಥ ಆಗಬೇಕು ಅಂತ ಹೇಳಿದ್ರೆ, ಈಗ ಮೊದಲನೇದಾಗಿ ದರ್ಶನ್ಗೆ ಬೇಲ್ ಸಿಗೋದ್ರಲ್ಲಿ ತುಂಬ ಹರ್ಡಲ್ಸ್ ಇತ್ತು. ಅದು ಅವರೇ ಮಾಡ್ಕೊಂಡ ಕಾರಣಕ್ಕಾದರೂ ಆಗಲಿ ಅಥವಾ ಅವ್ರಿಗೆ ಬೇಲ್ ಸಿಗದೇ ಇರೋದು ಬೇರೆ ಕಾರಣಕ್ಕೂ ಸೇರಿಸಿ ಅವ್ರಿಗೆ ಬೇಲ್ ಸಿಗೋದು ತುಂಬ ಕಷ್ಟವಾಗಿದೆ. ಅಕಸ್ಮಾತಾಗಿ ಮುಂದೆ ಅವ್ರ ಅಪರಾಧಿ ಅಲ್ಲ, ಅವ್ರು ನಿರಪರಾಧಿ ಅಂತ ಸಾಬೀತಾಯಿತು ಅಂತ ಇಟ್ಕೊಳ್ಳಿ. ಈಗ ಅವರೇನು 2 ವರ್ಷ 3 ವರ್ಷ ಜೈಲಲ್ಲಿದ್ದರು, ಆ ಟೈಮ್ಗೆ ಕಾಂಪನ್ಸೇಷನ್ನು ಮತ್ತು ಆ ಟೈಮ್ಗೆ ಜಸ್ಟಿಫಿಕೇಷನ್ನು ಕೊಡೋದಕ್ಕೆ ಜುಡಿಷಿಯರಿಯಿಂದ ಆಗೋದಿಲ್ಲ. ಆ ಲಾಸ್ನ ಮೇಕಪ್ ಮಾಡೋದು ಯಾರು? ಅದು ಅವ್ರ ಆರೋಗ್ಯದ ಮೇಲಾಗಿರ್ಬೋದು, ಅವ್ರ ಕೆರಿಯರ್ ಮೇಲಾಗಿರ್ಬೋದು, ಮತ್ತು ಅವ್ರದ್ದು ಫ್ಯಾಮಿಲಿ ಲೈಫ್ ಮೇಲಾಗಿರ್ಬೋದು, ಮತ್ತು ಅವ್ರ ಸೊಸೈಟಲ್ ಲೈಫ್ ಮೇಲಾಗಿರ್ಬೋದು. ಅದೊಂದು ಒಂದು ನೆಗೆಟಿವ್ ಪರಿಣಾಮ ಈಗ ಆಲ್ರೆಡಿ ಬೀರ್ಬಿಟ್ಟಿದೆ. ಅಕಸ್ಮಾತಾಗಿ ಅವ್ರು ನಿರಪರಾಧಿ ಅಂತ ಪ್ರೂವ್ ಆದ ಪಕ್ಷದಲ್ಲಿ ಇದಿಷ್ಟಕ್ಕೂ ಡ್ಯಾಮೇಜಸ್ ಯಾರು ಕೊಡ್ತಾರೆ? ಸೊ ನಮ್ಮ ಕಾನೂನಲ್ಲಿ ಅದಕ್ಕೆ ತೊಡಕಿದೆ, ಹ್ಯೂಜ್ ಗ್ಯಾಪ್ ಇದೆ. ಆ ಕಾರಣದಿಂದ ಆಶಯ ಏನು ಅಂದರೆ, ಕ್ರೈಮ್ ಕೇಸ್ ಬಂದ್ಬಿಟ್ಟು 1 ವರ್ಷದಲ್ಲಿ ಇತ್ಯರ್ಥ ಆಗಬೇಕು. ಅದೆಷ್ಟೇ ಕಷ್ಟಕರವಾಗಿರಲಿ. ಅದಕ್ಕೆ ಅಂತಲೇ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಇರೋದು. ಇನ್ವೆಸ್ಟಿಗೇಷನ್ ಏಜೆನ್ಸೀಸು ಅದಕ್ಕೆ ಅವ್ರು ಕರೆಕ್ಟಾಗಿ ಅವರು ಕೆಲಸ ಮಾಡ್ಕೊಂಬಂದ್ರೆ 1 ವರ್ಷದಲ್ಲಿ ಇತ್ಯರ್ಥ ಮಾಡ್ಬೋದು. ಸರ್, ಈಗ ಇಬ್ಬರು ಅಪ್ರೂವಲ್ ಆದರು. ಯಾರಿಬ್ರು? ಪ್ರದೀಪು ಹೌದು. ಇನ್ನು ಭಾಳ ಜನ ಇದ್ದಾರೆ. ಒಂದು ವೇಳೆ ದರ್ಶನೇ ಅಪ್ರೂವರ್ ಆಗ್ಬೋದಾ? ಅಪ್ರೂವರ್ ಆದರೆ ಏನಾಗುತ್ತೆ? ಇಲ್ಲ ಪವಿತ್ರ ಗೌಡ ಅಪ್ರೂವರ್ ಆದರೆ ಏನಾಗುತ್ತೆ? ಆಗ ಅದು ದರ್ಶನ್ ಅಪ್ರೂವರ್ ಆದ ಪಕ್ಷದಲ್ಲಿ, ಇದು ನಮಗೆ ಗೊತ್ತಿಲ್ಲ ಅವ್ರು ಆಗ್ತಾರಾ ಇಲ್ವಂತ, ಅದು ಆದರೆ ಅಂದರೆ ಅವರು ಒಪ್ಕೊಂಡಂಗೆ ಆಗುತ್ತೆ. ಒಪ್ಕೊಂಡು ಕ್ರೈಮ್ನ ಈ ರೀತಿ ಆಗಿದೆ ಅನ್ನೋದು ಒಪ್ಕೊಂಡಂಗೆ ಆಗುತ್ತೆ. ಒಪ್ಕೊಂಡಾಗ ಅದರಲ್ಲಿ ಅವ್ರ ಪಾತ್ರ ಇಲ್ಲ ಅನ್ನೋದನ್ನು ಅವ್ರು ಸಾಬೀತು ಮಾಡಿದ್ರೆ, ಅವ್ರ ಸ್ಟೇಟ್ಮೆಂಟಲ್ಲಿ ಅವ್ರ ಪಾತ್ರ ಇಲ್ಲ ಅನ್ನೋದನ್ನು ಅವ್ರು ಸಾಬೀತು ಮಾಡಿದ್ರೆ, ಆಗ ಪವಿತ್ರ ಗೌಡಗೆ ಕಂಟಕ ಆಗುತ್ತೆ ಮತ್ತು ಬೇರೆ ಅಕ್ಯೂಸ್ಡ್ಗೂ ಕಂಟಕ ಆಗುತ್ತೆ.
ಪವಿತ್ರ ಗೌಡ ಅಪ್ರೂವರ್ ಆದರೆ ಇದರಲ್ಲಿ ಆಕೆದೇನು ಪಾತ್ರ ಇಲ್ಲ ಅಂತ ಆಕೆ ಸಾಬೀತು ಮಾಡಿದ್ರೆ ಅದು ದರ್ಶನಕ್ಕೆ ಕಂಟಕ ಆಗುತ್ತೆ ಮತ್ತು ಬೇರೆ ಅಕ್ಯೂಸ್ಡ್ಗೆ ಕಂಟಕ ಆಗುತ್ತೆ. ಈಗ ಸುಪ್ರೀಂ ಕೋರ್ಟು ಹೇಳಿರೋ 1 ವರ್ಷದಲ್ಲಿ ಈ ಕೇಸ್ ಮುಗಿಸ್ಬೇಕು ಅಂತಿರೋದು. ಹಾಂ, ಹೌದು. ಏನಾಗುತ್ತೆ ಈಗಾಗದ್ರೆ? ಈಗ ಯಾವುದೋ ಕಾರಣಾಂತರದಿಂದ ಈ ಟ್ರಯಲ್ ಡಿಲೇ ಆಯಿತು, 1 ವರ್ಷದಲ್ಲಿ ಕೇಸ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ಪಕ್ಷದಲ್ಲಿ ದರ್ಶನ್ಗೆ ಮತ್ತು ಅಕ್ಯೂಸ್ಡ್ಗೆ ಎಲ್ಲರಿಗೂ ಬೇಲ್ ಈ ತುಂಬ ಸುಲಭವಾಗಿ ಸಿಕ್ಬಿಡುತ್ತೆ. ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಬೇಲ್ ಸಿಕ್ಬಿಡುತ್ತೆ. ಅಂದರೆ ಈಗ ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ 1 ವರ್ಷದಲ್ಲಿ ಕೆಲಸ ಮಾಡಬೇಕು ಅಂತ. ಆಗ ಇಟ್ ಇಸ್ ನೀಡ್ಲೆಸ್ ಟು ಸೇ, ಅಂದರೆ ಅದರಲ್ಲಿ ಆಲ್ರೆಡಿ ಆರ್ಡ್ರಲ್ಲಿ ಇಂಪ್ಲಿಸಿಟ್ ಆಗಿ ಏನು ಹೇಳಿದರೆ 1 ವರ್ಷದಲ್ಲಿ ಮುಗಿಸಿಲ್ಲ ಅಂದರೆ ದರ್ಶನ್ಗೆ ಆಟೋಮೆಟಿಕ್ಕಾಗಿ ದರ್ಶನ್ ಅದರ್ ಅಕ್ಯೂಸ್ಡ್ಗೆ ಆಟೋಮೆಟಿಕ್ಕಾಗಿ ಬೇಲ್ ಕೊಡಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಬೇಲ್ ಸಿಗುತ್ತೆ. ಈಗ ಅಪ್ರೂವರ್ ಆಗಿ ಬರ್ತಾ ಇದ್ದಾರೆ ಜನ, ಅವ್ರ ಅಕ್ಯೂಸ್ಡ್ಗಳು ಯಾರೇ ಆಗಲಿ, ಇಲ್ಲ ಔಟ್ಸೈಡ್ನವರೇ ಬೇರೆಯವ್ರು ಬರ್ಬೋದು. ಬಂದಾಗ ಔಟ್ಸೈಡಿಂದ ಅಲ್ಲಲ್ಲ, ಇದರಲ್ಲಿ ಔಟ್ಸೈಡಿಂದ ಯಾರು ಬಂದು ಅಪ್ರೂವರ್ ಆಗೋಕ್ಕಾಗಲ್ಲ. ಯಾರೇ ಅಕ್ಯೂಸ್ಡ್ ಮಾತ್ರನೇ ಇದರಲ್ಲಿ ಅಪ್ರೂವರ್ ಆಗಿ ಅಪ್ಲಿಕೇಶನ್ ಹಾಕ್ಬೋದೇ ಹೊರತು ಬೇರೆ ಯಾರು ಎಕ್ಸ್ಟರ್ನಲ್ ಪಾರ್ಟೀಸ್ ಬಂದು ಅಪ್ರೂವರ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಸುಪ್ರೀಂ ಕೋರ್ಟ್ಗೆ ಇದು ಹೇಳ್ಬೋದಲ್ಲ, ಅವಾಗ ಇನ್ನೂ ಡಿಲೇ ಮಾಡ್ಬೋದಲ್ಲ. ಅದು ಯಾರು ಕೇಸ್ ಡಿಲೇ ಮಾಡ್ಬೋದು. ಕೇಸ್ ಡಿಲೇ ಆಯಿತು ಅಂದರೆ ಆಗ ಬೈಲ್ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ, ತಕ್ಷಣ ಸಿಕ್ಬಿಡುತ್ತೆ ಇವ್ರಿಗೆ ಬೈಲು. ಸುಪ್ರೀಂ ಕೋರ್ಟಲ್ಲಿ ಇಲ್ಲಿ ಟ್ರಯಲ್ ಕೋರ್ಟಲ್ಲಿ ಸಿಕ್ಬಿಡುತ್ತೆ. ಟ್ರಯಲ್ ಕೋರ್ಟ್ ಇಸ್ ದಿ ಬೇಸಿಕ್ ಕೋರ್ಟ್. ಇವರು ಟ್ರಯಲ್ ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಮುಂದೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗಬೇಕು, ತದನಂತರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. 1 ವರ್ಷದಲ್ಲಿ ಇತ್ಯರ್ಥ ಆಗಿಲ್ಲ ಅಂತ ಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ ಕ್ಯಾಟಗಾರಿಕಲಾಗಿ ಹೇಳಿದೆ 1 ವರ್ಷದಲ್ಲಿ ಕೇಸ್ ಮುಗಿಸ್ಬೇಕು ಅಂತ. ಅದು ಯಾವುದೇ ಕಾರಣಕ್ಕೆ ಆ ಕೇಸು ಟ್ರಯಲ್ ಎಕ್ಸ್ಟೆನ್ಷನ್ ಆಯಿತು ಒಂದು ಪಕ್ಷದಲ್ಲಿ ಇವರಿಗೆ ಬೇಲ್ ಈಸ್ ಗ್ಯಾರಂಟೀಡ್. ಅದು ಟ್ರಯಲ್ ಕೋರ್ಟಲ್ಲೇ ಅಪ್ಲಿಕೇಶನ್ ಹಾಕಿದ ತಕ್ಷಣ ಸಿಗುತ್ತೆ.